ಮಕ್ಕಳ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಮುದ್ದಣ್ಣ ಇವರದು ಜನ್ಮ ದಿನಾಚರಣೆ ಇದೆ ಮಕ್ಕಳ. ಪ್ರಸನ್ನ ಮುದ್ದಣ್ಣನವರ ಜನ್ಮ ದಿನಾಚರಣೆ ಅಂಗವಾಗಿ ಇವರ ಆತ್ಮೀಯ ಸ್ನೇಹಿತರಾದಂಥ ಸ್ಟಾರ್ ಹೆಲ್ತ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರು ನಮ್ಮ ಪ್ರೇರಣಾ ಟ್ರಸ್ಟಿನ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ. ದಾಸೋಹದ ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀಯುತ ಮಂಜುನಾಥ ಕುಟುಂಬ ವರ್ಗದವರಿಗೆ ಹಾಗೂ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತಾ ಇರ್ತಕ್ಕಂಥ ಶ್ರೀಯುತ ಪ್ರಸನ್ನ ಮುದ್ದಣ್ಣನವರಿಗೆ ದೇವರು ಆಯುಷು ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಜನ್ಮ ದಿನಾಚರಣೆ ಶುಭಾಶಯ ತಿಳಿಸಿ ಮಕ್ಕಳ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಕಾಮಾಕ್ಷಿಪಾಳ್ಯದ ಯುವಕರ ಆಶಾ ಕಿರಣ, ಬಡವರ ಬಂಧು, ದೀನದಯಾಳು. ಅವರು ಮಾಡೋಕ್ಕಂತಹ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೀಲಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಸಹಾಯ ಮಾಡೋಕ್ಕೆ ಜನಗಳಿಗೆ ಅವ್ರಿಗೊಂದು ಒಳ್ಳೆ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಆಶಿಸ್ತೀನಿ. ಮತ್ತು ನಮಗೆ ತುಂಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮೆಲ್ಲ ಹುಡುಗರಿಗಾಗಲಿ ಯಾರಿಗೇ ಆಗಲಿ ಚೆನ್ನಾಗಿ ನೋಡ್ಕೋತಾರೆ. ಏನೇ ಕಷ್ಟ ಇದ್ದರೂ ಏನೇ ಇದ್ರೂ ನಮ್ಗೆ ಅವ್ರು ಮುಂದೆ ಬಂದು ಎಲ್ಲ ಥರದ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾರೆ. ಹಾಗೆ ಜನಗಳು ಸೇವೆ ಮಾಡಲಿ ಅಂತ ನಾನು ದೇವರಲ್ಲಿ ಆಶಿಸಿ ಅವ್ರಿಗೊಂದು ಒಳ್ಳೆ ಅಧಿಕಾರ ಸಿಗಲಿ ಅಂತ ಮುಂದಿನ ದಿನಗಳಲ್ಲಿ ದೇವರಲ್ಲಿ ಆಶಿಸ್ತೀನಿ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ. ಮೊದಲನೇದಾಗಿ ನನ್ನ ಪ್ರೀತಿಯ ಸ್ನೇಹಿತರಾಗಿರ್ಬೋದು, ಸಂಬಂಧಿಗಳಾಗಿರ್ಬೋದು, ಆಮೇಲೆ ಅತಿ ಹೆಚ್ಚು ಪ್ರೀತಿಯಾಗಿ ನೋಡಿ ಇಂಥ ಜನ ನನ್ನ ಸಂಪರ್ಕ ಮೀನಂದರೆ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಭಾಳ ಖುಷಿ ವಿಚಾರ. ಅವ್ರ ಆಸೆಯಂತೆ ಅವ್ರಿಗೂ ಭಾಳ ಆಸೆಗಳಿದೆ, ನನಗೂ ಭಾಳ ಆಸೆ ಇದೆ. ನನ್ನ ಏರಿಯಾಗಾಗಲಿ ಅಥವಾ ನನ್ನ ಜನತೆಗಾಗಲಿ ಏನೋ ಒಂದು ಅಳಿಲ್ ಸೇವೆ ಸಹಾಯತಕ ಇದೇ ಥರ ಈ ಶಕ್ತಿನೇ ದೇವರು ನನಗೆ ಯಾವಾಗ ಸದಾ ಕೊಡಲಿ. ಅವ್ರಿಗೂ ಒಂದು ಸೇವೆ ಮಾಡೋವಂಥದ್ದು, ಒಂದು ಅಳಿಲ್ ಸೇವೆನ ಇದೇ ಥರ ಮಾಡ್ಕೊಂಡು ನಿರಂತರವಾಗಿರಲಿ ಅನ್ನೋದೇ ನನ್ನ ಒಂದು ಆಸೆ. ಸರ್, ಮಂಜಣ್ಣನ ಆಸೆ ಮತ್ತು ಇಲ್ಲಿನ ವಾರ್ಡಿನ ಜನತೆ ತಾವು BJP ಸದಸ್ಯರಾಗಬೇಕು, ಜನಸೇವೆ ಮಾಡಬೇಕು ಅಂತ ಭಾಳ ಆಸೆ ಇದೆ. ಸೊ ಇದ್ರ ಬಗ್ಗೆ ತಾವು ಸರ್, ಖಂಡಿತವಾಗ್ಲೂ ನಮ್ಮ ಅಣ್ಣವ್ರದ್ದಾದಂಥ ಒಂದು ಆಸೆ ಇತ್ತದ್ದು. ಅದೇ ರೀತಿ ಈಗ ನಾನು ಒಂದು ಕಾಂಗ್ರೆಸ್ ಇದರಿಂದ ಆಕಾಂಕ್ಷಿಯಾಗಿ ಕೇಳಿದ್ದೀನಿ. ಆಮೇಲೆ ಯಾಕಂದರೆ ನಾವು ಇವಾಗ ಏನು ಮಾಡ್ತಾಯಿದ್ದೀವೋ ಜನ ಹೇಳ್ದಂಗೆ ಸಣ್ಣ ಪುಟ್ಟ ಸಹಾಯ ಮಾಡ್ಕೊಂಬಂದಿದ್ದೀವಿ. ಬಟ್ ಆದರೆ ಆ ಸಹಾಯ ಇನ್ನೂ ಸಾಕಾಗೋದಿಲ್ಲ ಅವರಿಗೆ. ಯಾಕಂದರೆ ನಮ್ಮಲ್ಲಿ ಕುಂದುಕೊರತೆಗಳು ಬಹಳ ಇದೆ. ಹಕ್ಕುಪತ್ರಗಳು ಸಿಕ್ಕಿಲ್ಲ, ಆಮೇಲೆ ಅವರಿಗೆ ಆದಂಥ ನ್ಯಾಯಗಳು ಕರೆಕ್ಟಾದಂಥ ವಲಯ ಸಿಕ್ಕಿಲ್ಲ. ಈಗ ಎಕ್ಸಾಂಪಲ್ ಅವರ ಮೇಲೆ ನಮ್ಮದು ಒಂದು ನೋಡಿ ಕೆಳಗ್ಲಟ್ಟಿ ಅಂತಲೇ ಬರುತ್ತೆ ಹೆಸರು, ಅದಕ್ಕಾದಂಥ ಒಂದು ಸ್ಪೆಸಿಫೈ ಹೆಸರಿಲ್ಲ. ಆ ಹೆಸರು ಬೇಕಾಗಿದೆ ಅವ್ರಿಗೆ. ಆಮೇಲೆ ಒಂದು ಅಧಿಕಾರ ಸಿಕ್ಕಿದ್ರೆ ನಮಗೆ ಸಣ್ಣ ಪುಟ್ಟದ್ದು ನನ್ನ ಒಂದು ಆಸೆ ಇದೆ, ಒಂದು ಸಣ್ಣದೊಂದು ಹಾಸ್ಪಿಟಲ್ ಆದರೂ ಬೇಕು ಅಂತ. ಅಂದರೆ ಈಗ MLAಗಳು MP ಗಳೇ ಮಾಡಬೇಕು ಅಂತೇನಿಲ್ಲ, ನಾನು ಒಬ್ಬ ಸಣ್ಣನಾದಾಗ ಮಾಡ್ಬೋದು ಅಂತ ನನ್ನ ಒಂದು ಭಾವನೆಯಲ್ಲಿದ್ದೀನಿ. ಅದಾಗತ್ತೆ ಅಂತ ನನ್ನ ಶಕ್ತಿಗೆ ಖಂಡಿತ ಅದಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕ ನಂತರ ಇವೆಲ್ಲ ಒಂದು ಸಣ್ಣದೊಂದು ಮಾಡೋಣ ಅಂತ ಒಂದು ಭಾಳ ಆಸೆ ಇದ್ದೀನಿ. ಅದರ ಪರವಾಗಿ ನಿಮ್ಮ ಮುಖಾಂತರ ನಾನು ದಯಮಾಡಿ ಕೇಳ್ಕೊತೀನಿ, ನೀವೆಲ್ಲರೂ ಇದೇ ಥರ ಸಹಕಾರ ನಮ್ಮಲ್ಲಿರಲಿ. ನಿಮ್ಮಲ್ಲೇನಾದರೂ ಒಂದು ಗೊತ್ತಿರೋಂಥ ವಿಚಾರಗಳೇನಾದರೂ ದಯಮಾಡಿ ನಮಗೆ ಗೊತ್ತಿಲ್ಲದಲ್ಲೇ ಇರೋದನ್ನ ಒಂದು ತಿಳಿಸಿ ಜನಕ್ಕೆ ಉಪಕಾರ ಆಗೋಂಥದ್ದು ಏನಾರು ಇದ್ದರೆ ಖಂಡಿತವಾಗ್ಲೂ ನಾನು ಮಾಡೋದಕ್ಕೆ ಸಿದ್ಧ ಇದ್ದೀನಿ. ಸರ್, ಮತದಾರ ಪರಿಷ್ಕರಣೆ ನಡೀತಾ ಇದೆ, ಈಗ ನಿಮ್ಮ ವಾರ್ಡ್ಗಳಲ್ಲಿ ಆ ಥರ ಸರ್ ಮಾಡ್ತಾಯಿದ್ದೀವಿ. ಮತದಾರ ಪರಿಷ್ಕರಣೆ ನಡೀತಾ ಇದೆ, ಅದು SIR ಮಾಡ್ತಾಯಿದ್ದಾರೆ. ಬಟ್ ಆದರೆ ಭಾಳ ಚಾಲೆಂಜಿಂಗ್ ಸ್ಟಾರ್ ಆಗಿದೆ ಅದು ಎಲ್ಲರಿಗೂ. ಯಾಕಂದರೆ ಜನಕ್ಕೆ ತುಂಬ ನಾನು ಎಲ್ಲರನ್ನೂ ಬೇಡ್ಕೊತಾ ಇದ್ದೀನಿ, ದಯಮಾಡಿ ನೀವೇನಾರ ಫಾರಮ್ನ ಫಿಲ್ ಮಾಡೋದಾದರೆ ಮೊದಲೇ ಅದು ಪೆನ್ಸಿಲಲ್ಲಿ ಮಾಡಿ, ನಂತರ ಆಮೇಲೆ BLOಗಳು ಬರ್ತಾರೆ ನಿಮ್ಮ ಮನೆ ಬಾಗಿಲುಗಳಿಗೆ, ಆವಾಗ ಅವ್ರ ಹತ್ರ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಏನೋ ಒಂದು ತಪ್ಪನ್ನು ಮಾಡಿಕೊಂಡು ನೀವು ಆಮೇಲೆ ನಾಳೆ ದಿನ ನೀವು ಇಂಡಿಯನ್ ಸಿಟಿಸನ್ ಆಗದಲ್ಲೇ ಇರೋ ಥರ ಆಗಬೇಡಿ ಅನ್ನೋದೊಂದು ನನ್ನ ಒಂದು ಕೋರಿಕೆ ಎಲ್ರಿಗೂ ಮನವಿ ಮಾಡ್ತೀನಿ.